ಏನು ಮೇಡಮ್ ಏನು ನಿಮ್ಮ ಹೆಸರು? ಸುಮ್ ಕೆಲಸ ಮಾಡ್ತೀನಿ ನಿಂತ್ಬಿಟ್ರಿ, ನಿಮ್ಮ ಕೈಯಲ್ಲಿ ಮಚ್ಚೆ ಇಲ್ಲ? ಇಲ್ಲ, ನಂಗೆ ಕಡ್ಡಿ ಜೋಡಿಸ್ತಾ ಇದ್ದೋ. ಕಡ್ಡಿ ಜೋಡ್ಸೋರು ನೀವು, ಕೊಚ್ಚೋರು ಬೇರೆ ಜೋಡ್ಸೋರು ಬೇರೆ. ಹೌದು. ನಿಮ್ಮ ಹೆಸರೇನಂದ್ರೆ? ಶಕುಂತಲ. ಶಕುಂತಲಾ. ನಿಮ್ದು ಎಷ್ಟು ಎಕರೆ ಇದೆ? ಜಮೀನಿಲ್ಲ. ಜಮೀನಿಲ್ಲ, ಕೂಲಿನೇ. ಕೂಲಿನೇ. ಈಗ ಇವ್ರು ಜಮೀನು ಜೊತೆ ಕೆಲಸ ಮಾಡ್ತೀರಾ? ಹಾ. ಎಷ್ಟು ಕೊಡ್ತಾರೆ? 250 ಕೊಡ್ತಾರೆ. ಎಷ್ಟೊತ್ತು ಕೆಲಸ ಮಾಡ್ತೀರಾ? ಬೆಳಗ್ಗೆ 8:00 ಬಂದು ಸಾಯಂಕಾಲ 5 ಗಂಟೆ. ಬೆಳಗ್ಗೆ 8:00 ಬಂದು ಸಾಯಂಕಾಲ 5 ಗಂಟೆ. ಹಾ. ಮತ್ತೆ ಹೆಂಗೆ ಈಗ ನಿಮ್ಮ ಪ್ರಾಬ್ಲಮ್ ಏನು? ಏನೋ ನಮಗೆ ಭೂಮಿ ಬೇಕು. ಅವ್ರ ಭೂಮಿ ಇದ್ರೆ ನಮ್ ಕೆಲಸ ಉಂಟು. ಅವ್ರ ಭೂಮಿ ಇದ್ರೆ ನಿಮ್ಮ ಹೊಟ್ಟೆ ತುಂಬುತ್ತದೆ. ತುಂಬುತ್ತೆ. ನೀವು ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ ಕಡೆ ಯಾರನ್ನ ಹಿಂದಿಯವ್ರನ್ನ ಕರ್ಕೊಂಡು ಬಂದು ಕೆಲಸ ಕೊಡ್ತೀರಾ? ಇರಿಗಿಲ್ಲ. 50 ವರ್ಷ ಆಗೈತೆ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಕೊಡಲ್ಲ ನಮ್ಗೆ ಕೆಲಸಗಳು. ಕೊಡಲ್ಲ. ಅದೇ ಬತ್ಲು ಏನಾರು ಬಾತ್ರೂಮ್ ತೊಳೆಯೋದು ಅದು ಇದು ಕೊಡ್ತಾರಷ್ಟೇ. ಅದನ್ನ ಮಾಡ್ಕೊಂಡು ಬದಲು ಇದನ್ನೇ ಮಾಡ್ಬೋದಲ್ಲ ನಮ್ಗೆ. ಇದೇ ಹೊಟ್ಟೆ ತುಂಬತೈತೆ ನಮ್ಗೆ. ಇದೇ ಹೊಟ್ಟೆ ತುಂಬತೈತೆ. ಹೌದು. ಮತ್ತೆ ಹಂಗಾರೆ ಭೂಮಿ ಬೇಕು ನಿಮ್ಗೆ? ಭೂಮಿ ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಾ? ನಮ್ಗೆ ಭೂಮಿ ಬಿಡಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೂ ಅಷ್ಟೇ, ನಾವು ಬಿಡಲ್ಲ ಅಂತೀವಿ. ಅವ್ರಿದ್ರೆ ನಾವು, ರೈತರಿದ್ರೆ ನಾವು. ನಮ್ಗೆ ಏನು ಕೆಲಸ ಬರಲ್ಲ. ವಯಸ್ಸಾಗದೆ ಉಮಾ. ಉಮಾ ಹೇಳಿ ಈಗ. ವಯಸ್ಸಾಗದೆ ನಮ್ನ ಯಾರು ಕರ್ಕೊಳ್ಳಲ್ಲ. ನನ್ಗೊಂದ್ ಕೆಲ್ಸನೂ ಬರಲ್ಲ. ಯಾರನ್ನ ಪುಣತಬ್ರು ವಯಸ್ಸಾಗದೆ ಅಂತ ಕೂಗ್ತಾರೆ, ಅವ್ರಿಗೆ ಹೋಗ್ಬೋದು. ರೈತರ ಜಮೀನ್ ಇದ್ರೆ ತಾನೇ ನಮ್ಮನ್ ಕೂಗೋದವ್ರು. ನಮ್ದೇ ಅವ್ರದ್ದೇ ಕಿತ್ಕೊಬಿಟ್ರೆ ನಾವೇನ್ ಮಣ್ಣು ಮುಕ್ಕನೆ ಅಲ್ವೇ? ಅಲ್ವೇ? ಜಮೀನ್ ಇಲ್ವಾ? ನಮ್ಗ್ ಜಮೀನ್ ಇಲ್ಲ. ಕೆಲಸ ಮಾಡ್ತಾರೆ ಅವರು. ಇದೇ ಕೆಲ್ಸ, ಇದೇ ಕೆಲ್ಸ ನಮ್ದು. ಅವರು ಯಾರನ್ನ ಪುಣ್ಯಾತ್ಮರು 10 ಜನ 20 ಜನ ಬೇಕಾದ್ರೆ ನಮ್ಮನ್ ಕೂಗ್ತಾರೆ. ಅದು ಕೂಗಲ್ಲ ಇಲ್ದೇವ್. ನಿಮ್ಗೇನ್ ಬಿಡಿ ಉಮಾ ಅವ್ರೆ, 200 ರೂಪಾಯಿ ಕಾಸು ಬರ್ತೈತಲ್ಲ? ಅಯ್ಯ ಮಾಡ್ರಿ, ನಾವೇನ್ ಕೊಡು ಅಂತ ಹೇಳಿದ್ವಿ ಅವ್ರಿಗೆ. ತಗೊಂಡಿದ್ದೀರಲ್ಲ? ನಮ್ಗೇನ್ ಲಿಸ್ಟ್ 6 ತಿಂಗಳು ಬಂದಿರೋದು ನನ್ಗೆ. ಈಗ ನೀವು ಅವ್ರದಕ್ಕೆ ಕೆಲ್ಸಕ್ಕೆ ಹೋಗ್ತೀರಾ? ಅವ್ರು 250 ರೂಪಾಯಿ ಕೊಡ್ತಾರೆ ನಿಮ್ಗೆ. ಹೌದು. ಅವ್ರಿಗೆ ಒಂದು 5 ಕೋಟಿಗೆ ಅವರು ಜಮೀನ್ ಮಾರ್ಕತಾರೆ. ನೀವ್ ಹೆಂಗೂ ಕೆಲಸ ಇಲ್ವಲ್ಲ, ನೀವು 1 ಕೋಟಿ ಅವ್ರ ಹತ್ರ ಇಸ್ಕೊಂಬಿಡಿ. ಯಾರ್ಗೆ ಯಾರು ಕೊಡಲ್ಲ. ರೈತರಿಗೆ ಜಮೀನ್ ಇದ್ರೆ ನಾವು ಅಷ್ಟೇ. ನಾವಂತೂ ಬಿಟ್ಕೊಡಲ್ಲ ಜಮೀನ್. ಅವ್ರು ಯಾರನ್ನ ಬರ್ಲಿ, ಅದು ಯಾರು ಆಗ್ಲಿ, ನಿಮ್ ಜಮೀನಲ್ಲ ಆದ್ರೂ ನೀವು, ನಿಮ್ಮ ಹತ್ರ ಜಮೀನ್ ಇಲ್ಲ ಆದ್ರೂ ಅವ್ರು ನಿಮ್ಮ ಓನರ್ ಜಮೀನ್ ನೀವು ಬಿಟ್ಕೊಡಲ್ಲ. ನೋಡ್ರಪ್ಪ, ಇದು ಒಗ್ಗಟ್ಟು ಅಂತಂದ್ರೆ ಬರೀ ರೈತರು ಮಾತ್ರ ಅಲ್ಲ. ಏನ್ರಕ್ಕ, ಕೊಚ್ಚೋರು ಒಂದ್ ಕಡೆ, ಜೋಡ್ಸೋರು ಒಂದ್ ಕಡೆ, ಏನ್ ಬೆಳ್ಳಕ್ ಪಳಪಳ ಅಂತ ಹೊಳಿತಿದ್ದೀರಲ್ಲ, ಏನ್ ನಿಮ್ಮ ಹೆಸರು ಈ ಬಿಸಿಲಲ್ವೇ? ಕಲಾವತಿ ಅವ್ರೆ, ಯಾವ ಊರು? ನಮ್ದು ಇದೇ ಊರು. ನೀವು ಜಮೀನ್ ಐತಾ ನಿಮ್ಮ ಹತ್ರನೂ? ಇಲ್ಲ ಸರ್, ನಮ್ ಜಮೀನೇನೇ ಇಲ್ಲ. ಜಮೀನಿಲ್ಲ. ಬೇರೆಯವ್ರದ್ರಲ್ಲಿ ನಮ್ ಬಾವರದ್ರಲ್ಲಿ ಪಾಲಕ್ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಗುತ್ತಿಗೆ ತಗೊಂಡಿದ್ದೀರಿ? ಗುತ್ತಿಗೆ ವರ್ಷಕ್ಕಿಷ್ಟು ಅಂತ ಗುತ್ತಿಗೆ ತಗೊಂಡು ಮಾಡ್ತಾ ಇದ್ದೀವಿ. ಎಷ್ಟು ಎಕರೆ ತಗೊಂಡಿದ್ದೀರಿ ಗುತ್ತಿಗೆ? ಗುತ್ತಿಗೆಗೆ 1 ಎಕರೆ. 1 ಎಕರೆ ಕಲಾವತಿ ಅವರು ಗುತ್ತಿಗೆ ತಗೊಂಡಿದ್ದಾರೆ. ನೀವು ಅವ್ರ ತಲೆ ಮೇಲೆ ಬಂದು ಸುತ್ತಿಗೆ ಹೊಡಿತಿದ್ದೀರಾ? ನಾವು ಅದರಿಂದ ಜೀವನ ಮಾಡ್ತಾ ಇದೀವಿ ಸರ್. ಮಕ್ಕಳನ್ನ ಓದಿಸ್ಕೊಂಡು ಮಾಡ್ಕೊಂಡು ಭೂಮಿನ ಕಿತ್ಕೊಬಿಟ್ರೆ ನಾವ್ ಎಲ್ಗೋಗೋಣ? ಕಿತ್ಕೊಂಡ್ರು ಅನ್ಕೊಳ್ಳಿ, ಅವಾಗ ಮುಂದೆ ಏನ್ ಮಾಡ್ತೀರಾ? ಬಿಟ್ಕೊಡಲ್ಲ ನಾವು, ಬಿಟ್ಕೊಡಲ್ಲ. ಆಯ್ತು, ಅಕಸ್ಮಾತ್ ಕಿತ್ಕೊಂಡ್ರು ಅನ್ಕೊಳ್ಳಿ, ನಾವೇ ವಿಷ ತಗೊಂಡು ಜೀವ ಬಿಡ್ತೀವಿ. ವಿಷ ತಗೊಂಡು ಜೀವ ಬಿಡ್ತೀರಾ? ಇದಿದ್ರೆ ನಿಮ್ ಲೈಫ್? ಸಾಕಿದಿರಾ? ಇಲ್ಲ, ಹಸುಗಳಿಲ್ಲ. ರೇಷ್ಮೆ ನೀವು ರೇಷ್ಮೆ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಕೊಡ್ತೀರಾ, ನೀವು ಸ್ವಲ್ಪ ಇದು ಮಾಡ್ಕೊತೀರಾ? ವರ್ಷಕ್ಕೆ ಅವ್ರಿಗೂ ಕೊಟ್ಟು ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ನಾವ್ ಹೆಂಗ್ ಜೀವನ ಮಾಡೋದು ಸರ್? ಹೌದಾ? ಸರಿ. ಏನ್ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ. ಯಾವ್ಯಾವ ಭಾಗ್ಯಲಕ್ಷ್ಮಿ ಬರ್ತಾ ಇದಾವ ನಿಮ್ಗೆ? ನೋಡ್ರಿ, ಬಿಸ್ಲಲ್ಗೆ ಭಾಗ್ಯಲಕ್ಷ್ಮಿನೇ ನಮ್ದು. ಇದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ನೆರಳಲ್ಗೆ ಇರ್ಬೋದಲ್ಲ? ಅಲ್ಲ, ಬೇಡ ನಮ್ಗೆ. ಈಗ ನಾವು ನೆಮ್ಮದಿಯಾಗಿದ್ದೀವಿ. ಯಾರು ನಾವ್ ಏನೇ ಆದ್ರೂ ನಮ್ ಮಾತ್ರ ನಾವು ಭೂಮಿ ಬಿಟ್ಕೊಡಲ್ಲ. ಏನಾದ್ರೂ ಭೂಮಿ ಬಿಟ್ಕೊಡಲ್ಲ? ಏನೇ ಆದ್ರೂ ಬಿಟ್ಕೊಡಲ್ಲ. ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಡಲ್ಲ. ಬೇಕೇ ಬೇಕು ನಿಮ್ಗೆ? ನಮ್ಗೆ ಭೂಮಿ ಬೇಕೇ ಬೇಕು. ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಹತ್ರ ಜಮೀನ್ ಇದೆಯಾ? ನಮ್ಮ ಹತ್ರ 1 ಎಕರೆ ಐತೆ. 1 ಎಕರೆ ಐತಾ? 1 ಎಕರೆಗೆ 2 ಕೋಟಿ? 10 ಕೋಟಿ ಅಲ್ಲ, 50 ಕೋಟಿ ಕೊಟ್ಟು ನಾವು ಜಮೀನ್ ಬಿಟ್ಕೊಡಲ್ಲ. ಏನ್ ಬೆಳಿತೀರಾ? ನಾವು ನೋಡಪ್ಪ, ಇದೆ ರೇಷ್ಮೆನೆ ಬೆಳಿತೀರಾ? ವರ್ಷಕ್ಕೆ ಎಷ್ಟು ಇನ್ಕಮ್ ರೇಷ್ಮೆಲೆ? ಎಷ್ಟು ಆದ್ರೆ ಚೆನ್ನಾಗಾದ್ರೆ ಆಯ್ತದೆ, ಇಲ್ಲ ಅಂದ್ರೆ ಇಲ್ಲ. ಹೋದ್ರೆ ಹೋಯ್ತು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಅವರು ಕೋಟಿ ಕೊಡ್ತೀನಿ ಅಂದ್ರಲ್ಲ. ಬಿಡಪ್ಪ, ನಮ್ಗೆ ಯಾಕೆ ಕೊಟ್ಟು ನಾವು ಇದ್ರಲ್ಲಿ ನೆಮ್ಮದಿಯಾಗಿದ್ದೀವಲ್ಲ. ಇದ್ರಲ್ಲ ನೆಮ್ಮದಿಯಾಗಿದ್ದೀರಾ? ನಾವು ಇದ್ರಲ್ಲಿ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಇರುತ್ತೆ. ಇದೇ ಇರ್ತದೆ. ನಮ್ಗೇನ್ ಬೇಡ. ಅವ್ರ 10 ಕೋಟಿ ಅಲ್ಲ 50 ಕೋಟಿ ಕೊಡ್ತೀನಿ ಅಂದ್ರು ನಮ್ಗ್ ಬೇಡ. ನಾವು ಇದ್ರಲ್ಲಿ ನೆಮ್ಮದಿಯಾಗಿದ್ದೀವಿ. ನಮ್ಮನ್ನ ಹಿಂಗೆ ನೆಮ್ಮದಿಯಾಗಿರಕ್ ಬಿಟ್ಬಿಟ್ರೆ ನಮ್ಗೆ ಅದೇ ಒಂದ್ ದೊಡ್ಡ ಕೋಟಿ ಕೊಟ್ಟಂಗೆ. ಅದೇ ಕೋಟಿ ಕೊಟ್ಟಂಗೆ ನೋಡ್ರಿ. ಡಿ ಕೆ ಶಿವಕುಮಾರ್ ಅವರೇ, ಇವ್ರು ನೆಮ್ಮದಿಯಾಗಿರಕ್ ಬಿಟ್ಬಿಟ್ರೆ ಅದೇ ಕೋಟಿ ಕೊಟ್ಟಂಗಂತೆ. ಬಾರವ್ವ ನಮ್ಮವ್ವ. ಏನಮ್ಮ ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ. ಬಂತ ಗೃಹಲಕ್ಷ್ಮಿ 2000? ಅವಯ್ಯ ನಾವು ಹಾಕು ಅನ್ಲಿಲ್ಲ. ಅವಯ್ಯನ ಹಾಕು ಅಂತ ಕೇಳಿರ್ಲಿಲ್ಲ ನಾವು. ಅವಯ್ಯ ಹಾಕವನ್ನೇ ನಾವೇನ್ ಬೇಡ ಅನ್ಲಿಲ್ಲ. ಬೇಡ ಅನ್ನಕ್ಕಾಗಲ್ಲ. ಆಗಲ್ಲ, ಯಾವ್ದನ್ನು ನಾವು ಬೇಡ ಅನ್ನಲ್ಲ. ನಿಮ್ಮ ಎಷ್ಟು ಎಕರೆ ಇದೆ ಜಮೀನು? ಮನೆ ಅಷ್ಟೇ. ಹೊಸ ಗಿಸ ಸಾಕಿದಿರಾ? ಹಿಂಗ್ ಕೂಲಿ ಮಾಡ್ತೀವಿ. ಈಗಲೂ ರೈತರಿಗೆ 5 ಕೋಟಿ ಹಾಕ್ಬಿಡ್ತಾರೆ, ಬೇಡ ಅಂತೀರಾ? ಬೇಡ, ದುಡ್ಡು ಬೇಡ, ನಮ್ಗೆ ಜಮೀನ್ ಬೇಕು. 2000 ಕೊಟ್ಟಂಗೆ ಹಂಗೆ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ.
ತಗೊಳ್ಳಿ ಎತ್ಕೊಳ್ಳಿ, ಅವ್ರು 2,000 ಅವರೇ ಮಾಡಿಕೊಳ್ಳಿ. ಅಲ್ಲ ಜಮೀನ್ ತಗೊಂಡ್ಬಿಡ್ತಾರೆ ಬಿಲ್ಡಿಂಗ್ ಕಟ್ಟಕ್ಕೆ. ಬೇಡ ನಮ್ಗೆ ಬೇಡ. ನಾವು ನೋಡು ಅವ್ರ ಮನೆ ಬಾಕ್ಲಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ವಯಸ್ಸಾದ್ರೂ ಕೂಲಿ ಕರೀತಾರೆ. ದೂರ ನಾವು ಕೂಲಿ ಮಾಡಕ್ ಹೋಗಕ್ಕಾಗಲ್ಲ, ಎಲ್ಲ ಮಂಡಿಗಳೆಲ್ಲ ನೋವು. ನೋಡಿ ಇವ್ರ ಮನೆ ಬಾಕ್ಲಲ್ಲಿ ಜೀವನ ಮಾಡ್ತೀವಿ. ನೋಡಿ ಇವ್ರೇನೇನೆ ಎಲ್ಲ ಸೇರಿ ಒಂದಿಷ್ಟಾಗ್ಲ ಮನೆ ಮಾಡ್ಕೊಟ್ಟವ್ರು ನಮ್ಗೆ. ಆ ಮನೇಲಿ ಜೀವನ ಮಾಡ್ತಾ ಇದೀವಿ. ಆ ಮನೇಲಿ ಜೀವನ ಮಾಡ್ತೀವಿ. ಅಕ್ಕಿ ಎಲ್ಲ ಕೊಡ್ತಾರ ರೇಷನ್ ಕಾರ್ಡ್? ಕೊಡ್ತಾರೆ. ಅಕ್ಕಿ ಎಷ್ಟು ಕೆಜಿ ಕೊಡ್ತಾರ ಒಬ್ರಿಗೆ? 10 kg ಒಬ್ಬೊಬ್ರಿಗೆ. ಎಷ್ಟು ಜನ ಇದೀರಿ ಮನೇಲಿ? 3 ಜನ. 3 ಜನ. ಯಾರ್ಯಾರು? ನನ್ನ ಮಗ, ನಮ್ಮ ಯಜಮಾನ, ನಾನು. ನೀವು? ಮಗ ಏನ್ ಕೆಲಸ ಮಾಡ್ತಾನೆ? ಮಗ ಟೊಯೋಟಾಗ ಹೋಯ್ತಾನೆ. ಟೊಯೋಟಾಗ ಹೋಯ್ತಾನೆ. ಓದಿಲ್ವೇ? ಓದಾನೆ, ITI ಮಾಡವನೆ. ಕಾಂಟ್ರಾಕ್ಟ್ ಮೇಲೆ. ಎಷ್ಟು ಕೊಡ್ತಾರೆ ಮಗಂಗೆ ಸಂಬಳ? ಗೊತ್ತಿಲ್ಲ, ನಾನು ಕೇಳಲ್ಲ. ಅವನೇದು ಯಾವರೆಲ್ಲ ಅವ್ರದೇನೆ. ಅವರೆಲ್ಲ ಅವ್ರದೇ. ನಿಮಗೆ ಎಷ್ಟು ಕೊಡ್ತಾರೆ ಕೂಲಿ? 250. ನೋಡಿ 250 ರೂಪಾಯಿ 300 ರೂಪಾಯಿ ಕೂಲಿಯಿಂದ ರೈತರು ನಂಬ್ಕೊಂಡು ಬದುಕ್ತಾ ಇದಾರೆ. ಆದ್ರೆ ಕಿತ್ಕೊಬಿಟ್ರೆ ನಾವು ಜೀವನ ಎಲ್ಲೋಗಿ ಮಾಡೋಣ? ನೀವೇ ಹೇಳ್ರಪ್ಪ, ಜೀವನ ಎಲ್ಲಿ ಮಾಡೋಣ? ಇವಾಗ ಕಿತ್ಕೊಬಿಡ್ತಾನ ಒಯ್ಯ, ಜೀವನ ಎಲ್ಲಿ ಮಾಡೋಣ ನಾವು? ಹಂಗಂತೀರಿ? ಎಲ್ಲ ಬೀದಿ ಹೋಗ್ಬೇಕಾಗತ್ತೆ. ಬೀದಿ ನೋಡಿ ಇವಾಗ ಮನೆ ಹತ್ರ ನೋಡಿ ಕಚಡ, ಇವ್ರಿಗೆ ಕಚಡ ಎತ್ತಾಕ್ಬಿಟ್ಟು ಹೋದು, ಸ್ನಾನ ಮಾಡಿಲ್ಲ, ಕೈ ಕಾಲು ತೊಳ್ಕೊಂಡು, ಪಾಪ ನನ್ನ ಮಗ ಕೆಲ್ಸಕ್ಕೆ ಹೋಯ್ತಾನಲ್ಲ ಅಂದ್ಬಿಟ್ಟು ಒಂದ್ ದಿವಸ ಕೈ ಕಾಲು ತೊಳ್ಕೊಂಡು ಮುದ್ದೆ ಮಾಡೋಣ ಅಂತ ಹೋದೆ. ಅಷ್ಟ್ರಲ್ಲಿ ಫೋನ್ ಮಾಡಿದ್ರು ಇವ್ರು ಇಲ್ಲಿಗೆ ಬಂದು. ಸರಿ ಸರಿ ಸರಿ. ಕೆಲಸ ಕೊಟ್ರೆ ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೀವಿ. ವಯಸ್ಸಾದ್ರೂ ಇಲ್ಲಿ ಕೆಲಸ ಮಾಡ್ತೀವಿ. ಜಮೀನ್ ಮಾತ್ರ ಬಿಟ್ಕೊಡಲ್ಲ. ಅಷ್ಟೇ ಅಷ್ಟೇ. ನೋಡಿ ನೀವೇನೇ ಹೇಳಿದ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಯಾವ್ದೇ ಅದೇನೋ ರೈತರೇ ಅಲ್ಲ ಅಂತಂದ್ರಲ್ಲ, ನಾವು ಮಾಡ್ತಾ ಇರೋದು ಗ್ರೌಂಡ್ ರಿಪೋರ್ಟ್. ಈಗ ಏನ್ ಮೇಡಮ್, ಏನ್ ನಿಮ್ಮ ಹೆಸರು? ಸುಮ್ ಕೆಲಸ ಮಾಡ್ದೆ ನಿಂತ್ಬಿಟ್ರಿ, ನಿಮ್ ಕೈಯಲ್ಲಿ ಮಚ್ಚ ಇಲ್ಲ? ನಂಗೆ ಕಡ್ಡಿ ಜೋಡಿಸ್ತಾ ಇದ್ದೋ. ಕಡ್ಡಿ ಜೋಡ್ಸೋರು ನೀವು? ಕೊಚ್ಚೋರು ಬೇರೆ, ಜೋಡ್ಸೋರು ಬೇರೆ? ನಿಮ್ಮ ಹೆಸರೇನಂದ್ರೆ? ಶಕುಂತಲಾ. ನಿಮ್ದು ಎಷ್ಟು ಎಕರೆ ಐತೆ? ಜಮೀನಿಲ್ಲ. ಕೂಲಿನೇ. ಈಗ ಇವ್ರು ಜಮೀನ್ ಜೊತೆ ಕೆಲಸ ಮಾಡ್ತೀರಾ? ಎಷ್ಟು ಕೊಡ್ತಾರೆ? 250 ಕೊಡ್ತಾರೆ. ಎಷ್ಟೊತ್ತು ಕೆಲಸ ಮಾಡ್ತೀರಾ? ಬೆಳಗ್ಗೆ 8 ಬಂದು ಸಾಯಂಕಾಲ 5 ಗಂಟೆ. ಬೆಳಗ್ಗೆ 8 ಬಂದು ಸಾಯಂಕಾಲ 5 ಗಂಟೆ. ಮತ್ತೆ ಹೆಂಗೆ ಈಗ ನಿಮ್ ಪ್ರಾಬ್ಲಮ್ ಏನು? ಏನೋ ನಮ್ಗೆ ಭೂಮಿ ಬೇಕು. ಅವ್ರ ಭೂಮಿ ಇದ್ರೆ ನಮ್ ಕೆಲಸ ಉಂಟು. ಅವ್ರ ಭೂಮಿ ಇದ್ರೆ ನಿಮ್ ಹೊಟ್ಟೆ ತುಂಬುತ್ತದೆ. ನೀವು ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ ಕಡೆ ಯಾರನ್ನ ಹಿಂದಿಯವ್ರನ್ನ ಕರ್ಕೊಂಡು ಬಂದು ಕೆಲಸ ಕೊಡ್ತೀರಾ? ಇವರಿಗಿಲ್ಲ. 50 ವರ್ಷ ಆಗೈತೆ ನಿಮ್ಗೆ. ಯಾರು ಕೆಲಸ ಕೊಡ್ತಾರೆ? ಕೊಡಲ್ಲ ನಮ್ಗೆ ಕೆಲಸಗಳು. ಕೊಡಲ್ಲ. ಅದೇ ಏನಾರು ಬಾತ್ರೂಮ್ ತೊಳೆಯೋದು ಅದು ಇದು ಕೊಡ್ತಾರಷ್ಟೇ. ಅದನ್ನ ಮಾಡ್ಕೊಂಡ್ ಬದ್ಲು ಇದನ್ನೇ ಮಾಡ್ಬೋದಲ್ಲ ನಮ್ಗೆ. ಇದೇ ಹೊಟ್ಟೆ ತುಂಬತೈತೆ ನಮ್ಗೆ. ಇದೇ ಹೊಟ್ಟೆ ತುಂಬತೈತೆ. ಹೌದು. ಮತ್ತ ಹಂಗಾರೆ ಭೂಮಿ ಬೇಕು ನಿಮ್ಗೆ? ಭೂಮಿ ಬೇಕು. ಡಿ.ಕೆ ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಾ? ನಮ್ಗೆ ಭೂಮಿ ಬಿಡಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೂ ಅಷ್ಟೇ, ನಾವು ಬಿಡಲ್ಲ ಅಂತೀವಿ. ಅವ್ರಿದ್ರೆ ನಾವು, ರೈತರಿದ್ರೆ ನಾವು. ನಮ್ಗೆ ಏನು ಕೆಲಸ ಬರಲ್ಲ. ವಯಸ್ಸಾಗದೆ ಉಮಾ. ಹೇಳಿ ಈಗ. ವಯಸ್ಸಾಗದೆ ನಮ್ನ ಯಾರು ಕರ್ಕೊಳ್ಳಲ್ಲ, ನನ್ಗೊಂದ್ ಕೆಲ್ಸನೂ ಬರಲ್ಲ. ಯಾರನ್ನ ಪುಣತಮ್ರು ವಯಸ್ಸಾಗದೆ ಅಂತ ಕೂಗ್ತಾರೆ, ಅವ್ರಿಗೆ ಹೋಗ್ಬೋದು. ರೈತರ ಜಮೀನ್ ಇದ್ರೆ ತಾನೇ ನಮ್ಮನ್ ಕೂಗೋದವ್ರು. ನಮ್ದೇ ಅವ್ರದ್ದೇ ಕಿತ್ಕೊಬಿಟ್ರೆ ನಾವೇನ್ ಮಣ್ಣು ಮುಕ್ಕನೆ ಅಲ್ವೇ? ಅಲ್ವೇ? ಜಮೀನ್ ಇಲ್ವಾ? ನಮ್ಗ್ ಜಮೀನ್ ಇಲ್ಲ. ಕೆಲಸ ಮಾಡ್ತಾರೆ ಅವರು. ಇದೇ ಕೆಲಸ ನಮ್ದು. ಅವರು ಯಾರನ್ನ ಪುಣ್ಯಾತಮರು 10 ಜನ 20 ಜನ ಬೇಕಾದ್ರೆ ನಮ್ಮನ್ ಕೂಗ್ತಾರೆ, ಅದು ಕೂಗಲ್ಲ. ಇಲ್ದೇವ್ರು ನಿಮ್ಗೇನ್ ಬಿಡಿ ಉಮಾ ಅವ್ರೆ, 200 ರೂಪಾಯಿ ಕಾಸು ಬರ್ತೈತಲ್ಲ? ಅಯ್ಯ ಮಾಡ್ರಿ, ನಾವೇನ್ ಕೊಡು ಅಂತ ಹೇಳಿದ್ವಿ ಅವ್ರಿಗೆ. ತಗೊಂಡಿದ್ದೀರಲ್ಲ? ನಮ್ಗೇನ್ ಲಿಸ್ಟ್ 6 ತಿಂಗಳು ಬಂದಿರೋದು ನನ್ಗೆ. ಈಗ ನೀವು ಅವ್ರದಕ್ಕೆ ಕೆಲ್ಸಕ್ಕೆ ಹೋಗ್ತೀರಾ? ಅವ್ರು 250 ರೂಪಾಯಿ ಕೊಡ್ತಾರೆ ನಿಮ್ಗೆ. ಹೌದು. ಅವ್ರಿಗೆ ಒಂದು 5 ಕೋಟಿಗೆ ಅವರು ಜಮೀನ್ ಮಾರ್ಕತಾರೆ. ನೀವು ಹೆಂಗೂ ಕೆಲಸ ಇಲ್ವಲ್ಲ, ನೀವು 1 ಕೋಟಿ ಅವ್ರ ಹತ್ರ ಇಸ್ಕೊಂಬಿಡಿ. ಯಾರ್ಗ ಯಾರು ಕೊಡಲ್ಲ. ರೈತರಿಗೆ ಜಮೀನ್ ಇದ್ರೆ ನಾವು ಅಷ್ಟೇ. ನಾವಂತೂ ಬಿಟ್ಕೊಡಲ್ಲ ಜಮೀನ್. ಅವ್ರು ಯಾರನ್ನ ಬರ್ಲಿ, ಅದು ಯಾರು ಆಗ್ಲಿ, ನಿಮ್ ಜಮೀನಲ್ಲ ಆದ್ರೂ ನೀವು ನಿಮ್ಮ ಹತ್ರ ಜಮೀನ್ ಇಲ್ಲ ಆದ್ರೂ ಅವ್ರು ನಿಮ್ಮ ಓನರ್ ಜಮೀನ್ ನೀವು ಬಿಟ್ಕೊಡಲ್ಲ. ನೋಡ್ರಪ್ಪ, ಇದು ಒಗ್ಗಟ್ಟು ಅಂತಂದ್ರೆ ಬರೀ ರೈತರು ಮಾತ್ರ ಅಲ್ಲ. ಏನ್ರಕ್ಕ, ಕೊಚ್ಚೋರು ಒಂದ್ ಕಡೆ, ಜೋಡ್ಸೋರು ಒಂದ್ ಕಡೆ, ಏನ್ ಬೆಳ್ಳಕ್ ಪಳಪಳ ಅಂತ ಹೊಳಿತಿದ್ದೀರಲ್ಲ, ಏನ್ ನಿಮ್ಮ ಹೆಸರು? ಈ ಬಿಸಿಲಲ್ವೇ? ಕಲಾವತಿ ಅವ್ರೆ, ಯಾವ ಊರು? ನಮ್ದು ಇದೇ ಊರು. ನೀವು ಜಮೀನ್ ಐತಾ ನಿಮ್ಮ ಹತ್ರನೂ? ಇಲ್ಲ ಸರ್, ನಮ್ ಜಮೀನೇನೇ ಇಲ್ಲ. ಜಮೀನಿಲ್ಲ. ಬೇರೆಯವ್ರದ್ರಲ್ಲಿ ನಮ್ಮ ಬಾವರದ್ರಲ್ಲಿ ಪಾಲಕ್ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಗುತ್ತಿಗೆ ತಗೊಂಡಿದ್ದೀರಿ? ಗುತ್ತಿಗೆ ವರ್ಷಕ್ಕಿಷ್ಟು ಅಂತ ಗುತ್ತಿಗೆ ತಗೊಂಡು ಮಾಡ್ತಾ ಇದ್ದೀವಿ. ಎಷ್ಟು ಎಕರೆ ತಗೊಂಡಿದ್ದೀರಿ ಗುತ್ತಿಗೆ? ಗುತ್ತಿಗೆಗೆ 1 ಎಕರೆ. 1 ಎಕರೆ ಕಲಾವತಿ ಅವರು ಗುತ್ತಿಗೆ ತಗೊಂಡಿದ್ದಾರೆ. ನೀವು ಅವ್ರ ತಲೆ ಮೇಲೆ ಬಂದು ಸುತ್ತಿಗೆ ಹೊಡಿತಿದ್ದೀರಾ? ನಾವು ಅದರಿಂದ ಜೀವನ ಮಾಡ್ತಾ ಇದೀವಿ ಸರ್. ಮಕ್ಕಳನ್ನ ಓದಿಸ್ಕೊಂಡು ಮಾಡ್ಕೊಂಡು ಭೂಮಿನ ಕಿತ್ಕೊಬಿಟ್ರೆ ನಾವ್ ಎಲ್ಗೋಗೋಣ? ಕಿತ್ಕೊಂಡ್ರು ಅನ್ಕೊಳ್ಳಿ, ಅವಾಗ ಮುಂದೆ ಏನ್ ಮಾಡ್ತೀರಾ? ಬಿಟ್ಕೊಡಲ್ಲ ನಾವು. ಬಿಟ್ಕೊಡಲ್ಲ. ಆಯ್ತು, ಅಕಸ್ಮಾತ್ ಕಿತ್ಕೊಂಡ್ರು ಅನ್ಕೊಳ್ಳಿ, ನಾವೇ ವಿಷ ತಗೊಂಡ್ ಜೀವ ಬಿಡ್ತೀವಿ. ವಿಷ ತಗೊಂಡ್ ಜೀವ ಬಿಡ್ತೀರಾ? ಇದಿದ್ರೆ ನಿಮ್ ಲೈಫ್? ಸಾಕಿದಿರಾ? ಇಲ್ಲ, ಹಸುಗಳಿಲ್ಲ. ರೇಷ್ಮೆ ನೀವು ರೇಷ್ಮೆ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಕೊಡ್ತೀರಾ, ನೀವು ಸ್ವಲ್ಪ ಇದು ಮಾಡ್ಕೊತೀರಾ? ವರ್ಷಕ್ಕೆ ಅವ್ರಿಗೂ ಕೊಟ್ಟು ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ನಾವ್ ಹೆಂಗ್ ಜೀವನ ಮಾಡೋದು ಸರ್? ಹೌದಾ? ಸರಿ. ಏನ್ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ. ಯಾವ್ಯಾವ ಭಾಗ್ಯಲಕ್ಷ್ಮಿಗಳು ಬರ್ತಾ ಇದಾವ ನಿಮ್ಗೆ? ನೋಡ್ರಿ, ಬಿಸ್ಲಲ್ಗೆ ಭಾಗ್ಯಲಕ್ಷ್ಮಿನೇ ನಮ್ದು. ಇದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿ ನೆರಳಲ್ಗೆ ಇರ್ಬೋದಲ್ಲ? ಅಲ್ಲ, ಬೇಡ ನಮ್ಗೆ. ಈಗ ನಾವು ನೆಮ್ಮದಿಯಾಗಿದ್ದೀವಿ. ಯಾರು ನಾವ್ ಏನೇ ಆದ್ರೂ ನಮ್ ಮಾತ್ರ ನಾವು ಭೂಮಿ ಬಿಟ್ಕೊಡಲ್ಲ. ಏನಾದ್ರೂ ಭೂಮಿ ಬಿಟ್ಕೊಡಲ್ಲ. ಏನೇ ಆದ್ರೂ ಬಿಟ್ಕೊಡಲ್ಲ. ಏನೇ ಮಾಡಿದ್ರು ನಾವು ಭೂಮಿ
ಭೂಮಿ ಬಿಟ್ಕೊಡಲ್ಲ. ಬೇಕೇ ಬೇಕು ನಿಮ್ಗೆ? ನಮ್ಗೆ ಭೂಮಿ ಬೇಕೇ ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಹತ್ರ ಜಮೀನ್ ಇದೆಯಾ? ನಮ್ಮ ಹತ್ರ 1 ಎಕರೆ ಐತೆ. 1 ಎಕರೆ ಐತಾ? 1 ಎಕರೆಗೆ 2 ಕೋಟಿ? 10 ಕೋಟಿ ಅಲ್ಲ 50 ಕೋಟಿ ಕೊಟ್ಟು ನಾವು ಜಮೀನ್ ಬಿಟ್ಕೊಡಲ್ಲ. ಏನ್ ಬೆಳಿತೀರಾ? ನಾವು ನೋಡಪ್ಪ ಇದೆ ರೇಷ್ಮೆನೆ. ರೇಷ್ಮೆನೆ ಬೆಳಿತೀರಾ? ವರ್ಷಕ್ಕೆ ಎಷ್ಟು ಇನ್ಕಮ್ ರೇಷ್ಮೆಲೆ? ಎಷ್ಟು ಆದ್ರೆ ಚೆನ್ನಾಗಾದ್ರೆ ಆಯ್ತದೆ, ಇಲ್ಲ ಅಂದ್ರೆ ಇಲ್ಲ. ಹೋದ್ರೆ ಹೋಯ್ತು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಅವರು ಕೋಟಿ ಕೋಟಿ ಕೊಡ್ತೀನಿ ಅಂದ್ರಲ್ಲ, ಬಿಡಿ ಬಿಡಪ್ಪ, ನಮ್ಗೆ ಯಾಕೆ ಕೊಟ್ಟು ನಾವು ಇದ್ರಲ್ಲಿ ನೆಮ್ಮದಿಯಾಗಿದ್ದೀವಲ್ಲ. ಇದ್ರಲ್ಲ ನೆಮ್ಮದಿ ಆಗಿದ್ದೀರಾ? ನೆಮ್ಮದಿಯಾಗಿದ್ದೀವಿ ನಾವು ಇದ್ರಲ್ಲಿ. ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಇರುತ್ತೆ. ಇರುತ್ತೆ, ಇದೇ ಇರ್ತದೆ. ನಮ್ಗೇನ್ ಬೇಡ. ಅವ್ರ 10 ಕೋಟಿ ಅಲ್ಲ 50 ಕೋಟಿ ಕೊಡ್ತೀನಿ ಅಂದ್ರೂ ನಮ್ಗೆ ಬೇಡ. ನಾವು ಇದ್ರಲ್ಲಿ ನೆಮ್ಮದಿಯಾಗಿದ್ದೀವಿ. ನಮ್ಮನ್ನ ಹಿಂಗೆ ನೆಮ್ಮದಿಯಾಗಿರಕ್ ಬಿಟ್ಬಿಟ್ರೆ ನಮ್ಗೆ ಅದೇ ಒಂದು ದೊಡ್ಡ ಕೋಟಿ ಕೊಟ್ಟಂಗೆ. ಅದೇ ಕೋಟಿ ಕೊಟ್ಟಂಗೆ ಕೊಟ್ಟಂಗೆ ನೋಡ್ರಿ. ಡಿ ಕೆ ಶಿವಕುಮಾರ್ ಅವರೇ, ಇವ್ರು ನೆಮ್ಮದಿಯಾಗಿರಕ್ ಬಿಟ್ಬಿಟ್ರೆ ಅದೇ ಕೋಟಿ ಕೊಟ್ಟಂಗಂತೆ. ಬರವಾ ಬಾರವ್ವ ನಮ್ಮವ್ವ. ಏನಮ್ಮ ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ. ಬಂತ ಗೃಹಲಕ್ಷ್ಮಿ 2000? ಅವಯ್ಯನ ನಾವು ಹಾಕು ಅನ್ಲಿಲ್ಲ. ಅವಯ್ಯನ ಹಾಕು ಅಂತ ಕೇಳಿರ್ಲಿಲ್ಲ ನಾವು. ಅವಯ್ಯ ಹಾಕವನ್ನೇ ನಾವೇನ್ ಬೇಡ ಅನ್ಲಿಲ್ಲ. ಹಾಕಿದ್ಮೇಲೆ ಬೇಡ ಅನ್ನಕ್ಕಾಗಲ್ಲ. ಆಗಲ್ಲ, ಯಾವ್ದನ್ನು ನಾವು ಬೇಡ ಅನ್ನಲ್ಲ. ನಿಮ್ಮ ಎಷ್ಟು ಎಕರೆ ಇದೆ ಜಮೀನು? ಮನೆ ಮನೆ ಅಷ್ಟೇ? ಹೊಸ ಗಿಸ ಸಾಕಿದಿರಾ? ಹಿಂಗ್ ಕೂಲಿ ಮಾಡ್ತೀವಿ. ಈಗಲೂ ರೈತರಿಗೆ 5 ಕೋಟಿ ಹಾಕ್ಬಿಡ್ತಾರೆ, ಬೇಡ ಅಂತೀರಾ? ಬೇಡ, ದುಡ್ಡು ಬೇಡ, ನಮ್ಗೆ ಜಮೀನ್ ಬೇಕು. 2000 ಕೊಟ್ಟಂಗೆ ಹಂಗೆ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ. ತಗೊಳ್ಳಿ, ಎತ್ಕೊಳ್ಳಿ, ಅವ್ರು 2000 ಅವರೇ ಮಾಡಿಕೊಳ್ಳಿ. ಅಲ್ಲ, ಜಮೀನ್ ತಗೊಂಡ್ಬಿಡ್ತಾರೆ ಬಿಲ್ಡಿಂಗ್ ಕಟ್ಟಕ್ಕೆ. ಬೇಡ ನಮ್ಗೆ ಬೇಡ. ನಾವು ನೋಡೋರ್ ಮನೆ ಬಾಕ್ಲಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ವಯಸ್ಸಾದ್ರೂ ಕೂಲಿ ಕರೀತಾರೆ. ದೂರ ನಾವು ಕೂಲಿ ಮಾಡಕ್ ಹೋಗಕ್ಕಾಗಲ್ಲ. ಎಲ್ಲ ಮಂಡಿಗಳೆಲ್ಲ ನೋವು. ನೋಡಿ ಇವ್ರ ಮನೆ ಬಾಕ್ಲಲ್ಲಿ ಜೀವನ ಮಾಡ್ತೀವಿ. ನೋಡಿ ಇವ್ರೇನೇನೆ ಎಲ್ಲ ಸೇರಿ ಒಂದಿಷ್ಟಾಗ್ಲ ಮನೆ ಮಾಡ್ಕೊಟ್ಟವ್ರು ನಮ್ಗೆ. ಆ ಮನೇಲಿ ಜೀವನ ಮಾಡ್ತಾ ಇದೀವಿ. ಆ ಮನೇಲಿ ಜೀವನ ಮಾಡ್ತೀವಿ. ಅಕ್ಕಿ ಎಲ್ಲ ಕೊಡ್ತಾರ? ರೇಷನ್ ಕಾರ್ಡ್ ಕೊಡ್ತಾರೆ. ಅಕ್ಕಿ ಎಷ್ಟು ಕೆಜಿ ಕೊಡ್ತಾರ ಒಬ್ರಿಗೆ? 10 ಕೆಜಿ ಒಬ್ಬೊಬ್ಬರಿಗೆ. ಎಷ್ಟು ಜನ ಇದೀರಿ ಮನೇಲಿ? 3 ಜನ. 3 ಜನ. ಯಾರ್ಯಾರು? ನನ್ನ ಮಗ, ನಮ್ಮ ಯಜಮಾನ, ನಾನು. ನೀವು? ಮಗ ಏನ್ ಕೆಲಸ ಮಾಡ್ತಾನೆ? ಮಗ ಟೊಯೋಟಾಗ ಹೋಯ್ತಾನೆ. ಟೊಯೋಟಾಗ ಹೋಯ್ತಾನೆ. ಓದಿಲ್ವೇ? ಓದಾನೆ, ಐಟಿ ಮಾಡವನೆ. ಕಾಂಟ್ರಾಕ್ಟ್ ಮೇಲೆ. ಎಷ್ಟು ಕೊಡ್ತಾರೆ ಮಗಂಗೆ ಸಂಬಳ? ಗೊತ್ತಿಲ್ಲ, ನಾನು ಕೇಳಲ್ಲ. ಅವನೇದು ಯಾವರೆಲ್ಲ ಅವ್ರದೇನೆ. ಅವರೆಲ್ಲ ಅವ್ರದೇ. ನಿಮಗೆ ಎಷ್ಟು ಕೊಡ್ತಾರೆ ಕೂಲಿ? 250. ನೋಡಿ, 250 ರೂಪಾಯಿ 300 ರೂಪಾಯಿ ಕೂಲಿಯಿಂದ ರೈತರು ನಂಬ್ಕೊಂಡು ಬದುಕ್ತಾ ಇದಾರೆ. ಆದ್ರೆ ಕಿತ್ಕೊಬಿಟ್ರೆ ನಾವು ಜೀವನ ಎಲ್ಲೋಗಿ ಮಾಡೋಣ? ನೀವೇ ಹೇಳ್ರಪ್ಪ, ಜೀವನ ಎಲ್ಲಿ ಮಾಡೋಣ? ಇವಾಗ ಕಿತ್ಕೊಬಿಡ್ತಾನ ವಯ್ಯ, ಜೀವನ ಎಲ್ಲಿ ಮಾಡೋಣ ನಾವು? ಹಂಗಂತೀರಿ? ಎಲ್ಲ ಬೀದಿ ಹೋಗ್ಬೇಕಾಗತ್ತೆ. ಬೀದಿ ನೋಡಿ, ಇವಾಗ ಮನೆ ಹತ್ರ ನೋಡಿ ಕಚಡ, ಇವ್ರಿಗೆ ಕಚಡ ಎತ್ತಾಕ್ಬಿಟ್ಟು ಹೋದು, ಸ್ನಾನ ಮಾಡಿಲ್ಲ, ಕೈ ಕಾಲು ತೊಳ್ಕೊಂಡು, ಪಾಪ ನನ್ನ ಮಗ ಕೆಲ್ಸಕ್ಕೆ ಹೋಯ್ತಾನಲ್ಲ ಅಂದ್ಬಿಟ್ಟು ಒಂದ್ ದಿವಸ ಕೈ ಕಾಲು ತೊಳ್ಕೊಂಡು ಮುದ್ದೆ ಮಾಡೋಣ ಅಂತ ಹೋದೆ. ಅಷ್ಟ್ರಲ್ಲಿ ಫೋನ್ ಮಾಡಿದ್ರು ಇವ್ರು ಇಲ್ಲಿಗೆ ಬಂದು. ಸರಿ ಸರಿ ಸರಿ. ಕೆಲಸ ಬಿಟ್ರೆ ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೀವಿ. ವಯಸ್ಸಾದ್ರೂ ಇಲ್ಲಿ ಕೆಲಸ ಮಾಡ್ತೀವಿ. ಜಮೀನ್ ಮಾತ್ರ ಬಿಟ್ಕೊಡಲ್ಲ. ಅಷ್ಟೇ ಅಷ್ಟೇ. ನೋಡಿ, ನೀವೇನೇ ಹೇಳಿದ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಯಾವುದೇ ಅದೇನೋ ರೈತರೇ ಅಲ್ಲ ಅಂತಂದ್ರಲ್ಲ, ನಾವು ಮಾಡ್ತಾ ಇರೋದು ಗ್ರೌಂಡ್ ರಿಪೋರ್ಟ್. ಈಗ